ಬಡ ಬಡ ಅಕ್ಕಿ ಹೆಸರು ಮಾಡಿ ಇಟ್ಕೊಂಡ್ರೆ ಹೊಲಕ್ಕೆ ಹೋಗಾಕ ಚಲೋ ಆಕೈತಿ. ನಮ್ಮದು ಹೊಲಕ್ಕೆ ಮೆಣಸಿನ ಗಿಡಗಳು ಹಚ್ಚಬೇಕು. ಮೆಣಸಿನ ತರುವ ತೊಗೊಂಬರ್ಬೇಕು. ಏನು ಮಾಡೋದು ನಿಮ್ಮ ಅವಾಗ ಹಿಂಗೆ ಆಗ್ಬಿಡ್ತಲ್ಲ. ನನಗರ ತಿಳಿ ಬೇಸ್ರ. ಇನ್ನು ಮತ್ತು ನಮ್ಮ ಲಕ್ಷ್ಮಕ್ಕನ ಹತ್ರ ದೊಡ್ಡ ಕುಬ್ಸ ಮಾಡ್ಬೇಕಾ ಇಲ್ಲೇ ಮಾಡ್ರಾತ್. ಅದಕ್ಕೆ ಇವನ್ನೆಲ್ಲ ಅಕ್ಕಿ ಹೆಸರು ಮಾಡಿ ಇಟ್ಕೊಂಡ್ಬಿಟ್ಟಂದ್ರೆ ಚಲೋ ಆಕೈತಿ. ಅತ್ತಿ, ನಾನು ಈ ಸಾರಿದ ಬ್ಲೌಸ್ ಹೊಲಿಸ್ಬೇಕು. ಇದು ನಾನು ಗ್ರೀನ್ ಕಲರ್ ಸಾರಿ ತೊಗೊಂಡೇನಲ್ಲ, ನಂಗೆ ಭಾಳ ಇಷ್ಟ ಆಗೈತಿ. ಈ ಥರ ಬ್ಲೌಸ್ ಹೊಲಿಸ್ಬೇಕು. ಇಲ್ಲಿ ಎಲ್ಲಿ ಚಲೋ ಹೊಲಿತಾರತ್ತಿ? ಯವ್ವ ಮಾತಾಯಿ, ಮೊದಲು ಅಕ್ಕಿ ಹೆಸರು ಮಾಡ್ಬಾ. ಅಲ್ಲ ಪಾಪ ಆಕಿ ಐಫೋರ್ ಹೆಸರು ಮಾಡಾಕತ್ತಾಳ. ನಿನಗೇನು ದಾಡಿ? ಒಂದು ಮರ ಅಕ್ಕಿ ಹೆಸರು ಮಾಡ್ಬಾ. ಮಾಡಿರ ಬಡ ಬಡ ಅಕ್ಕವ್. ನಾನು ಇನ್ನೂ ಒಂದು ಚೀಲದ ಒಳಗೆ ಅವನು ಮಾಡ್ಕೆಸ ಆಮೇಲೆ ಸೀರಿದು ಸಂಜೆ ಹೊತ್ತ ಕಂಪೆಳ್ದಾಗ ಹೋಗಿ ನೋಡಿ ಹಾಕಿ ಬರೋಂತೆ. ಅತ್ತಿ, ನಾ ಒಟ್ಟ ಕುಂತ್ರೆ ನಿಮ್ಗೆ ಸಮಾಧಾನ ಆಗೋದಿಲ್ಲಲ್ಲ? ಒಟ್ಟು ನಾ ಕುಂದ್ರಬಾರ್ದು. ನಾ ಕುಂತ್ರೆ ನಿಮ್ಗೆ ಇದಾಕೈತೆ. ಅದು ಬಂದು ನಿಮ್ಮ ಮುಂದೆ ಕುಂತು ಬಿಟ್ಟೇನಲ್ಲ, ಅದಕ್ಕೆ ನಿಮ್ಗೆ ಒಳಗೆ ಸಂಕಟ ಆಗತ್ತದಲ್ಲ ಅತ್ತಿ. ಅಲ್ಲ ಅತ್ತಿ ಯಾವಾಗ ಹೇಳಿದ್ಲು ನಿಂಗೆ ಸಂಕಟ ಆಗತ್ತಂತ? ಆದ್ರೆ ನನಗಾಗಬೇಕಪ್ಪ. ನಾನು ಕೆಲಸ ಮಾಡಕತ್ತೀನಿ, ನೀನು ಕುಂತು ಆರಾಮ್ ಸೀರೆ ನೋಡಕತ್ತಿ. ಏನು ಯಾರು ಕಾಣ್ಲಿದ್ದು ಸೀರೆ ಅಂತ ಹೇಳಿ ಅಲ್ಲ. ಮತ್ತು ಬಂದು ನೀವೊಂದು ಮರ ಹಸರು ಮಾಡ್ಬೇಕಲ್ಲ. ನಾನು ನಿನ್ನ ನೆಗೆನಾಗಿ ನಾನು ಹಸರು ಮಾಡಕತ್ತೀನಿ. ನೀನು ನೋಡಿದ್ರೆ ಹತ್ತು ಇಲ್ಲ ಇತ್ತು ಇಲ್ಲ. ಬಂದು ಒಂದೆರಡು ಮರ ಅಕ್ಕಿ ಹಸರು ಮಾಡೋಕ್ಕಾಗೋದಿಲ್ಲನ? ಅಯ್ಯೋ, ನನಗೆ ಆಗೋದಿಲ್ಲ. ಈ ರೇಷನ್ ಅಕ್ಕಿ ನನಗೆ ಅಲರ್ಜಿ. ಅದರೊಳಗೆ ಸುಂಕದು ಇರುತ್ತಲ್ಲ, ಅದು ನನ್ನ ಮೂಗು ಬಡಿದ್ರೆ ನನಗೆ ಸೀನ್ ಬರೋದು, ಮೂಗು ಕೆರ್ತಾ ಬರೋದು, ಮೂಗು ಉರಿಯೋದು, ಕಣ್ಣಲ್ಲಿ ನೀರು ಬರೋದು, ಮೂಗೆಲ್ಲ ಕೆರೆಸೋದು ಆಗುತ್ತೆ. ನನಗೆ ಅಲರ್ಜಿ ಐತೆ. ಅದಕ್ಕೆ ನಾನು ಹಸರು ಮಾಡಲ್ಲ ಅಂತ ಅತ್ತೆಗೆ ಆವಾಗಲೇ ಹೇಳಿದ್ದೇನೆ. ಮೂಗಿಗೆ ಒಂದು ವೇಲಾದರೂ ಕಟ್ಕೋ, ಇಲ್ಲ ನೀನು ಸೀರೆ ಸೆರಗಾದರೂ ಕಟ್ಕೊಂಡು ಬಂದು ಅಕ್ಕಿ ಒಂದೆರಡು ಮರ ಕೇರ್ರೆ ಎಷ್ಟು ಲಗ್ ಹಾಕವು. ಒಬ್ಬರ ಮಾಡ್ಕೊಂತ ಕುಂತ್ರ ಪಾಪ ಅತ್ತಿ ಆಗಿತ್ತನ. ಅದನ್ನ ನೋಡಿ ನಾ ಬನ್ನಿ. ನೀನು ಬರ್ತೀಯ ಅಂದ್ರೆ ಕೈಯಾಗ ಒಂದು ಸೀರೆ ಹಿಡ್ಕೊಂಡ್ ಬಂದಿವ. ಏನೋ ಅಂತ ನಾ ಕಾಣ್ಲೆದು ಸೀರೆ. ಹೌದವ್ವ ಮೇಡಮ್ ಅವರೇ, ನಿಮಗೆ ಕಾಣ್ಲೆದು ಸೀರೆ ಬಿಡಿ. ನಿಮ್ಮ ಅಪ್ಪನ ಮನೆಯಿಂದ ಜಗ್ಗಿ ಸೀರೆ ಕಳಿಸ್ತಾ ಇರ್ತಾರ. ನನ್ನ ಗಂಡ ಒಂದು ಅಪರೂಪಕ್ಕೆ ಸೀರೆ ಕೊಡ್ಸ್ಯಾನ. ನನಗೆ ಮತ್ತೆ ಸೀರೆ ಬೇಕಲ್ಲ. ಏನು ನಾನೇನಾದರೂ ತಗೊಳ್ಳೋದು ಹಾಕೋದು ಮಾಡ್ರೆ ನಿಮಗೆ ಸಂಕಟ ಆಕೈತಿ ಅಲ್ಲ? ನಾನೇನು ನನಗೆ ಸಂಕಟ ಆಗತ್ತೈತಿ ಅಂತ ಹೇಳಿಲ್ಲ ಜನ. ನಾನು ಹೇಳಿದ್ದು ನೀನು ಮಾಡಿದ್ರೆ ಅತ್ತಿಗೂ ಪಾಪ ಇದಾಕೈತಿ. ಅಲ್ಲಿ ಮಾವನ ಚಾಕರಿನೂ ಮಾಡ್ಬೇಕು ಮೊದಲ ಅತ್ತಿ. ಮತ್ತೊಳ್ಳಿ ನಮ್ಮ ಜೊತೆ ಎಲ್ಲ ಅಡುಗೆ ಮಾಡಕ್ಕೆ ಬರ್ತಾರೆ. ನೀನು ಅದನ್ನ ನೋಡ್ತೀನ? ಅಡುಗೆ ಮನೆ ಸನಿಕ ಬಂದಿಲ್ಲ ಇವತ್ತು ಎಷ್ಟೆಲ್ಲ ಮಾಡಿದ್ವು ನಾವು. ಚಟ್ನಿ ಮಾಡಿದ್ವು, ಆಮೇಲೆ ಮಾವ ಒಂಥರ ಒಣ ಖಾರದ ಪಲ್ಯ, ನಮಗೊಂಥರ ಹಸಿ ಖಾರದ ಪಲ್ಯ, ಎಲ್ಲ ಮಾಡಿದ್ವಿ. ಕಿರಿಕ್ ಸಾಲಿ ತಂದು ನೀ ಕುಂತ್ಕೊಂಡು ಸೋಸ್ಕೊಟ್ಲತ್ತಿ. ನಾನು ತಳಿಸಿನಿ. ಮಾವಾಗ ಒಣ ಖಾರ ಹಾಕಿ ಮಾಡಿದ್ವು, ನಮ್ಗೆ ಹಸಿ ಖಾರ ಹಾಕಿ ಮಾಡಿದ್ವು. ಇಷ್ಟೆಲ್ಲ ಮಾಡಿ ಮತ್ತೆ ಅತ್ತಿ ರೊಟ್ಟಿ ಬಡಲ್ಲ, ನಾನು ಕುತ್ಕೊಂಡು ಬೇಸಿನಿ. ಆತು, ನೀ ಏನು ಮಾಡಿದ್ವಿ? ಬಾಂಡೆ ತಿಕ್ತಾನಂತೆ ಹೊರಗೆ ಹೋದಿ. ಒಗ್ಯಾನ ನೋಡ್ರಿ ನೀನು ಒಟ್ಟ ನಿನ್ನ ಗಂಡನು ಒಪ್ಕೊಂಡಿದ್ದಿ. ಉಳ್ದಾರು ಯಾರು ಹೋಗಿಬೇಕು ಒಗ್ಯಾನ? ಇಲ್ಲಿ ನೋಡು ಐಶ್ವರ್ಯ, ಯಾರು ಜಳಕ ಮಾಡ್ತಾರಲ್ಲ ಅವ್ರ ಗಂಡಂದು ಅವ್ರದ್ದು ಅರ್ಬಿ ಅಲ್ಲೇ ಒಗದು ಒಣಗ ಹಾಕಿ ಅಲ್ಲೇ ಒಗದು ಹಿಂಡಿ ಜಳಕ ಮಾಡಿ ಬರೋದು. ಹಿತ್ಲಾಗ ಒಣಗ ಹಾಕಿ ಬಂದ್ಬಿಡೋದು, ಮುಗಿದೋಕತಿ. ನಂದು ನನ್ನ ಗಂಡಂದು ನಾ ಹೋಗಿತಾನೆ, ನಿಂದು ನಿನ್ನ ಗಂಡಂದು ನೀ ಹೋಗಿ. ನಮ್ಮ ಅತ್ತಿ ಗಂಡಂದು ನಮ್ಮ ಅತ್ತಿ ಹೋಗ್ತಾಳ. ಆತಲ್ಲ, ಎಲ್ಲಾರು ಅರ್ಬಿ ಗುಡ್ಡಿ ಹಾಕೊಂಡು ಒಗ್ಯಾಕತ್ರ ಒಂದು ದಿನಾನೂ ಬೇಕಾಗತ್ತ. ಇನ್ನು ಮುಂದೆ ಇದು ರೂಲ್ಸ್ ನೋಡವ. ಅವ್ರವ್ರ ಗಂಡಂದು ಅವ್ರು ಒಕ್ಕೊಂಡು ಬಂದು ಬಿಡೋದು ಬಚ್ಚಲ್ದಲೆ. ಅದು ಬಿಟ್ಟು ಬಂದು ಇಲ್ಲೋಗಿ ಅಲ್ಲೋಗಿ ಆಗೋ ಮಾತಲ್ಲ. ನಾ ಹೋಗೋದ್ನ್ಯಾ ನಿನಗಿಷ್ಟ ಆಗಲ್ಲ, ನೀ ಹೋಗೋದ್ರೆ ನನಗಿಷ್ಟ ಆಗಲ್ಲ. ನೀ ನೀರಾಗಿದ್ದು ಎದ್ದಿಡ್ತಿ ಅಂತ ನಾ ಅಂತೀನಿ, ನಾ ನೀರಾಗಿ ಎದ್ದಿಡ್ತಂತ ನೀ ಅಂತಿ. ಅತ್ತಿ ನೋಡಿದ್ರೆ ಅಯ್ಯೋ ಸಸ್ತ್ಯಾರ ನೋಡು ನನ್ನ ಸೀರೆನ ನೆಟ್ಗೆ ಹೋಗುವಾರ ಎಲ್ಲ ಕಲೆ ಮಾಡತ್ತ. ಯಾವುದು ನಿಗ್ರಹ ಬೇಡ. ಅವ್ರವ್ರ ಅರ್ಬಿ ಅವ್ರು ಒಕ್ಕೋಲಿ. ಎಲ್ಲರೂ ಸಮಪಾಲ ಹಂಚ್ಕೊಳ್ಳೋಣ. ಇನ್ನು ಬಾಂಡೆನಾ ಆಯ್ತು, ನೀವು ಒಳಗೆ ಅಡಿಗೆ ಮಾಡ್ತಿರ್ತೀರಿ, ನಾ ಬಾಂಡೆ ತಿಕ್ತೀನಿ. ಮತ್ತೆ ಕಸ ಹೊಡಿತೀನಿ, ಅಂಗಳ ಕಸ ಹೊಡೆದು ನೀರ್ಗೋಜಿ ರಂಗೋಲಿ ಹಾಕ್ತೀನಿ. ನೀವು ಒಳಗೆ ಅಡಿಗೆ ಮಾಡ್ರಿ. ಸಂಜೆ ಅಡಿಗೆ ನಾ ಮಾಡ್ತೀನಿ. ಆವಾಗ ನನ್ನ ಜೊತೆ ಅತ್ತೆ ಇರ್ತಾಳ. ನೀನು ಕಸ ಬಾಂಡೆ ಬಾಗ್ಲ ಕಸ ಹೊಡಿದು ನೀರ್ಗೋಜೋದು ನೀ ಮಾಡು. ಸಂಜೆ ಅಡಿಗೆ ಪಾಪ ರೊಟ್ಟಿ ಪಲ್ಯ, ಎರಡು ಥರ ಪಲ್ಯ, ಚಾ, ಆಮೇಲೆ ಸಾರ, ಅನ್ನ ಎಲ್ಲ ಮಾಡೋದಿರ್ತೈತಲ್ಲ. ಅದಕ್ಕೆ ನಿನ್ನ ಜೊತೆ ಅತ್ತಿ ಬರ್ಬೇಕು. ಮತ್ತೆ ಸಂಜೆ ಮುಂದೆ ಅನ್ನ ಸಾರ ಮಾಡಂಗಿಲ್ಲನ? ಯಾವಾಗಾರ ಅಪರೂಪವ ಮಹಾತಾಯಿ ಸಂಜೆ ಮುಂದೆ ಅನ್ನ ಸಾರ ಮಾಡೋದು. ಸಾರಂತೂ ಬೆಳಗ್ಗೆ ಮಾಡಿಟ್ಟಿರ್ತೈತಿ, ಪಲ್ಯ ರೊಟ್ಟಿ ಅಂತೂ ಬೆಳಗ್ಗೆ ಮಾಡಿರ್ತೈತಿ. ಸಂಜೆ ಮುಂದೆ ಏನಿಲ್ಲ, ಬರೀ ಚಾ ಅಷ್ಟು ಮಾಡೋದು. ಆಮೇಲೆ ಅನ್ನ ಮಾಡಿಟ್ಬಿಟ್ರೆ ಮುಗ್ದ ಹೋತ. ಸಂಜೆ ಮುಂದೆ ಏನು ಕೆಲಸ ಇರ್ತೈತಿ? ಅಷ್ಟಿಟ್ಟು ನೀನು ಕಸ ಹೊಡಿ, ನಾನು ಬಾಂಡೆ ತಿಕ್ತೇನೆ. ಸಂಜೆ ಮುಂದೆ ಎಲ್ಲ ನಾ ಮಾಡ್ಬೇಕಂತ ಈ ಕಾರ್ಯಾಗ ನೀನು ಮಾಡೋ ಜೊತೆ ಬೇಕಾರೆ ನಾನು ಸಂಜೆಗೆ ಮಾಡ್ತೇನೆ. ನನ್ನ ಕೈಲಿಂದ ಅದೆಲ್ಲ ಆಗಂಗಿಲ್ಲ. ಸಂಜೆ ಮುಂದೆ ನಾ ಮಾಡುವಾಗ ಅತ್ತೆ ಬರಬೇಕಾ ನನ್ನ ಕಡೆ. ನೀನೇನು ಮಾಡ್ದಂಗೆ. ನಾನಂತೂ ಏನು ಬೆಳಗ್ಗೆ ಮಾಡಿರ್ತಲ್ಲ ಅಡುಗೆ ಮನ್ಯಾಗ ಮಾಡುವಾಗ ನಾನು ಅದನ್ನ ಹೊರಗೆ ಮಾಡಿರ್ತೇನೆ, ನೀ ಅದನ್ನ ಮಾಡಬೇಕಾ ಅಷ್ಟೇ. ನಿನ್ನ ಅರ್ಬಿ ನೀ ತಕೊಂಬ, ನಮ್ಮ ಅರ್ಬಿ ನಾ ತಕೊಂಬರ್ತೀವಿ, ಅತ್ತಿ ತಕೊಂಬರ್ತಾ. ಅದಕ್ಕೂ ಜಗಳ ಮಾಡಂಗಿಲ್ಲ. ಮತ್ತೆ ಕಟ್ಗಿನ ನಾನು ಅರ್ಧ ನೀನು ಅರ್ಧ ಮುರಿಯೋದು. ಆಮೇಲೆ ಇಲ್ಲಿ ಗಿಡಗಳಿಗೆಲ್ಲ ನೀರು ನಾವೊಂದು ಸೈಡು ನೀವೊಂದು ಸೈಡ್ ಹಾಕೊಳ್ಳೋದು. ಇಷ್ಟ. ನೀರಲ್ಲಿ ಉರಿ ನಾವೊಂದಿನ ನೀವೊಂದಿನ ಹಚ್ಚೋದು. ನೀರು ತುಂಬೋದು, ನಾವೊಂದು ವಾರ ತುಂಬ್ತೀನಿ, ನೀವೊಂದು ವಾರ ತುಂಬು. ಅದೆಲ್ಲ ಬಿಟ್ಟು ಇಬ್ರು ಸೇರಿ ಮಾಡೋಣ ಅದೆಲ್ಲ ಆಗದ ಮಾತು. ನಾ ಎರಡು ಕೂಡ ಕಮ್ಮಿನೂ ತರ್ಬೋದು, ನೀ ಎರಡು ಕೂಡ ಹೆಚ್ಚು ತರ್ಬೋದು. ನಾ ಎರಡು ಕೂಡ ಹೆಚ್ಚು ತರ್ಬೋದು, ನೀ ಎರಡು ಕೂಡ ಕಮ್ಮಿನೂ ತರ್ಬೋದು. ಅದೆಲ್ಲ ಜಗಳ ಆಗ್ತಾವ. ಬೇಡ ನಂಗೆ ಅದೆಲ್ಲ ಕಿತ್ತಾಟ ಬಿಡಿ ವಜನವ. ಭಾಳ ಏನು ಎತ್ತಿ ಬಡ್ದು ಕೆಲಸ ಮಾಡ್ತೀನಿ ನೋಡಿದೀನಿ. ಈ ಸೀರೆಗ ಈಗ ಯಾರು ತಗೊಂಬಂದ್ರಿ ನಿನಗ? ಅತ್ತಿ ಅದು ಇವರೇ ತಗೊಂಬಂದ್ರಿ. ನಂದು ನಾಳೆ ಎಲ್ಲ ನಾಡ್ದು ಬರ್ತಡೇ ಐತಿ. ಅದಕ್ಕೆ ನಂಗೆ ಒಂದು ಯಾವ್ದಾರು ಚಂದಂದ ರೇಷ್ಮೆ ಸೀರೆ ತಗೊಂಡ್ಬಾನಿ. ನಂಗೆ ರೇಷ್ಮೆ ಸೀರೆ ತರಕ್ಕಾಗಲ್ಲ, ಅಷ್ಟು ಹಣ ನನ್ನ ಕಡೆ ಇಲ್ಲ ಅಂದ್ರೆ. ಅದಕ್ಕೆ ನಾನು ಆಯ್ತು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಂತ ತಗೊಂಬರಿ ಅನ್ನಿ. ಅದಕ್ಕೆ ಅವ್ರು ಈ ಸಾರಿ ತಗೊಂಬಂದಾರತ್ತಿ. ಎಷ್ಟು ಚಂದ ಐತಲ್ಲತ್ತಿ. ನಂಗಂತೂ ಈ ಸೀರೆ ಭಾಳ ಇಷ್ಟ ಆತತಿ.
ಅದಕ್ಕೆ ನೋಡ್ಕೊಡ್ದ ಉಟ್ಕೋಬೇಕಂತ ಅನಿಸ್ತಾ ಅದಕ್ಕೆ ಈ ಸೀರೆನ ಉಟ್ಕೊಂಡ್ರಾಯ್ತು ಅಂತ ಫೋಟೋದಲ್ಲಿ ಬಿಟ್ರು ಅವರು. ಅದನ್ನ ನೋಡಿ ನಾನೇ ತರಿಸ್ದೆ. ಇನ್ನು ಇದನ್ನ ಬ್ಲೌಸ್ ಹೊಲಿಸ್ಬಿಟ್ರೆ ನಾಡಿದ್ದು ನನ್ನ ಬರ್ತಡೇ ದಿನ ಹಾಕೋಬೇಕಂತ. ಮತ್ತೆ ನೀವು ಡ್ರೆಸ್ ಹಾಕೊಳಕ್ ಬಿಡೋದಿಲ್ಲಲ್ಲ ಅದಕ್ಕೆ. ಹೌದೇನು ಅಪ್ಪಿ? ಅಲ್ಲಿ ಬರಾಕಿ ನಮ್ಮ ಲಕ್ಷ್ಮಿ ಅಲ್ಲ? ಹೌದಲ್ಲ, ಈಕಿ ಏನು ಮಾಡಕ್ಕೆ ಶಗನ ತಿನ್ನಕ್ಕೆ ಬರತ್ತಾಳ? ಹ್ಞೂ ಅಲ್ಲ, ಹಿಂಗೇನು ಬರತ್ತ ಈಕಿ ಅದಕ್ಕಂತ ಮಕ ನೋಡೋದನ್ನ ಮತ್ತೆ ಅದಕ್ಕಂತಿದ್ ಶನಿ. ಲಕ್ಷ್ಮವ್ವ, ಯಾಕವ್ವ ಇದ್ದಕ್ಕಿದ್ದಂಗೆ ಇಲ್ಲಿ ಬಂದಿದ್ದಿ? ಹಾಂ, ನಾನು ಇನ್ನೂ ನೆನೆಸ್ಕೊಳತಿದ್ನಿ ಈಗ ನೀನು ಕುಬ್ಸ ಮಾಡಬೇಕು. ಹಾಂ, ಆರ್ನಾಗ ಮುಗ್ಯಾಕೆ ಬಂತು ಕುಬ್ಸ ಮಾಡಬೇಕು ಅಂತೇಳಿ. ಹೊಟ್ಟೆ ಎಟ್ಟಾರ ಕಾಣತ್ತವ. ಒಂದು 2 ದಿನದಾಗ ಸೀರೆ ಚಂದ ಇಟ್ಟಿಯವ. ಹ್ಞೂ ಅವ್ವ, ನಾನ ಬೇ ಮನೆ ಬಿಟ್ಟು ಬಂದ್ಬಿಟ್ನಿ. ಅವರು ಕಷ್ಟ ತಡ್ಕೊಳಕ್ಕೆ ಆಗಲಿಲ್ಲ ಬೇ, ಅದಕ್ಕೆ ನಾನು ಮನೆ ಬಿಟ್ಟು ಬಂದ್ಬಿಟ್ನಿ. ಏನು ಹೇಳಕತ್ತಿ ಲಕ್ಷ್ಮಿ ನೀನು? ಮನೆ ಬಿಟ್ಟು ಬಂದ್ಯಾ? ಯಾಕ? ಏನು ಮಾಡಲಿ, ಗಂಡಷ್ಟು ಅನುಮಾನ ಪಡಾಕತ್ತಾನ. ಅನುಮಾನ ಪಿಸಾಚಿ ಆಗಿದ್ದಾನ, ಅಂತರ್ ಪಿಸಾಚಿ ಆಗಿ ನಾನು ಕಾಡಾಕತ್ತಾನ. ನಾನು ಏನು ಮಾಡಲಿ? ನಾನು ಏನು ಮಾಡಲಿ? ನಂಗೆ ತಿಳಿವತ್ತು. ನನಗೆ ಸಾಕಾಗಿ ಹೋಗೈತಿ. ಇನ್ನು ಮುಂದೆ ಆ ಮನೆಗೆ ಹೋಗಲ್ಲವ ನಾನು. ಆ ಮನೆಗೆ ಹೋಗಲ್ಲ, ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀನಿ? ಇಲ್ಲೇ ಯಾರು ಇಟ್ಕೋತಾರ? ಅಲ್ಲ, ಕೊಟ್ಟಿನ್ನು ಕುಲುಕುರ್ಗ ಅಂತಾರ. ಹೋದ್ಯಾ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ ಬಂದೇ ಬಿಡ್ತೀಯವ್ವ ನೀನು. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಸಾಕಾಗಿ ಹೋಗೈತಿ. ಏನು ಇಲ್ಲೇ ನಿನ್ನ ಬಾನೆತನ ಗಿನ್ನೆತನ ಎಲ್ಲ ಇಲ್ಲೇ ಮಾಡ್ಕೋಬೇಕಂದ್ರೆ ನೀನು ಚಾಕರಿ ಮಾಡಕ್ಕೆ ಆಳ? ಗಂಡನ ಮನೆ ಕಷ್ಟನೋ ಸುಖನೋ ಅಲ್ಲೇ ಬಿದ್ದಿರ್ಬೇಕವ. ಅಲ್ಲ, ಹೋಗಿ ಇನ್ನೂ 1 ತಿಂಗಳಾಗಿಲ್ಲ ಮತ್ತೆ ಓಡ್ ಬಂದಿಯಲ್ಲ. ಬರೇ ಇದೇ ಆತಲ್ಲ ನಿಂದು. ತವ್ರ ಮನೆಗೆ ಬಂದು ಕುಂದ್ರೋದು, ತವ್ರ ಮನೆ ರುಚಿ ಹತ್ಬಿಟ್ಟೈತಿ. ಅಷ್ಟಿದು ಓಡಾಡೋಡು ತವ್ರ ಮನೆಗೆ ಬರ್ತಿ. ಎಷ್ಟು ಇದ್ರೂ ಎದುರಿಸಿ ಗಂಡ ಮನೇಲಿ ಜೀವನ ಮಾಡಬೇಕು. ನಾನು ಮಾಡಕತ್ತಿಲ್ಲನ? ನನ್ನ ಮೇಲೆ ಎಲ್ಲ ಕೆಂಡಕಾರ ಅವ್ರಿದ್ರು ನಾನು ಇಲ್ಲೇ ನಿಂತು ಜೀವನ ಮಾಡತ್ತೆ. ತವ್ರ ಮನೆಗೆ ಹೋಗಿ ಉಳಿದ್ರ ಕಿಮ್ಮತ್ತು ಬರ್ತೈತನ? ಅಣ್ಣನ ಹೆಂಚ್ಗಳು ಕ್ಯಾಕರಿಸಿತ್ತು ಅಂತ ಮಕ್ಕಕ್ಕೆ ಹೋಗಿತಾರ. ಇವ ಏನಾಯ್ತವ? ಅಕ್ಕಿ ಮಾತು ತಲೆ ಕೆಡ್ಸ್ಕೊಬೇಡ. ಅದು ಹಂಗೆ ನಾಯಿ ಬೊಗಳಿರ್ ದೇವ್ಲೋಕ ಏನು ಹಾಳಾಗಲ್ಲ. ಏನಾಯ್ತು ಹೇಳವ? ಹಾಂ, ಯಾಕವ? ಯಾಕ ಮಕ ಸಪ್ ಮಾಡ್ಕೊಂಡು? ಯಾರು ಏನಂದ್ರು? ಯವ್ವ, ಅದು ಏನಾದ್ ಗೊತ್ತನ ಬೇ? ಏನು ಹೇಳಕತ್ತಿ ಲಕ್ಷ್ಮಿ ನೀನು? ಏನು ಹೇಳಕತ್ತಿ? ನಿಮ್ಮ ಅತ್ತಿ ಇಲ್ಲ ಸಲದ್ದೆಲ್ಲ ನಿನ್ನ ಗಂಡನ ಮುಂದೆ ಹೇಳಿ ನಿನ್ನ ಗಂಡನ ತಲೆ ತುಂಬಿ ಜಗಳ ಮಾಡೋಂಗೆ ಮಾಡ್ಯ. ತುಂಬಿದ ಗರ್ಭಿಣಿ ಅಂತ ನಾನು ನೋಡ್ದೆ. ಈ ರೀತಿ ಮಾಡಕತ್ತಾರಲ್ಲ ಇವರು. ಹೊಟ್ಟಿಗೆ ನನ್ನ ತಿಂತಾರೆ, ಇನ್ನು ಸಿಗ್ನ ತಿಂತಾರ. ನಡಿ ನಡಿ, ನಾನು ನಿಮ್ಮ ಅತ್ತಿ ಚಬ್ರ ಸುಲಿದ್ ಬರ್ತೀನಿ ನಡಿ. ನನ್ನ ಮಗಳ ಮೇಲೆ ಕಳಂಕ ಹೊರಸಾಕ್ ನಿಂತಾರ ಅಕ್ಕಿ. ಎಲ್ಲಕ್ಕೂ ಸುಮ್ಮಿರ್ತೇನೆ ನಾನು. ಹೆಣ್ಣು ಮಕ್ಳು ಕಳಂಕ ಹೊರಸಾಕತ್ರ ಆಕಿ ಯಾವಕ್ಕೆ ಆಗಲಿ ಯಾವ ಆಗಲಿ ಸುಮ್ಮನೆ ಬಿಡೋದಿಲ್ಲ ನಾನು. ಅದ್ರಾಗೂ ನನ್ನ ಮಗಳಿಗೆ ಹಾಂ, ನನ್ನ ಮಗಳು ಏನು ತಪ್ಪು ಮಾಡಿದಾಳ? ಏನು ತಪ್ಪು ಮಾಡಿದಾಳ ಅಂತ ಈಕಿ ಈ ರೀತಿ ಎಲ್ಲ ಮಾತಾಡಿದ್ಲ? ಹಾಂ, ಇಲ್ಲ ಸಲದ್ ಹೇಳ್ಕೊಡತ್ತಾಳ ಅವಂಗ. ಅವ ತಾಯಿ ಮಾತು ಕೇಳ್ತಾನಲ್ಲ, ಅವ ಎಂತವ? ನಿಮ್ಮ ಮಗ ಅದನಲ್ಲ ಅಂತವ್ರಿ ಐತಿ. ನಿಮ್ಮ ಮಗ ತಾಯಿ ಮಾತು ಕೇಳಲ್ಲ? ಏ ಊರ್ ಪಿಸ್ರಿ, ಸುಮ್ಕೊಡ್ರು. ನಿನಗೇನು ಇಲ್ಲ ಸಲದ್ ಹೇಳಕತ್ತವನು? ನೀ ಎಷ್ಟು ನೆಟ್ಗದಿ ಅಷ್ಟೈತಿ. ನಮ್ಮ ಮನೆ ವಿಷಯದಾಗ ಮಾತಾಡ್ರಿ ನೀನು ಸುಮ್ಮನೆ ಬಿಡುದಿಲ್ಲ. ಅದ್ರಾಗೂ ನನ್ನ ಮಗಳ ವಿಷಯಕ್ಕೆ ಬಂದದನ್ನ ನೀನು ತಿರುಗೇಡಿ ಹೊಡಿತಾನೆ. ಮತ್ತೇನ ಚಾಸಮಾವ ಜಿಗದು ಓಡಿಗಿರ್ಬೇಕ. ಇಟ್ಕೊಂಡಿದ್ದ ಹೆಚ್ಚಿನ ಮಾತಿನ ಡೈರಿ ಏನ ನಮ್ಮ ಮನೆ ಬಾಳೆನ ಹಾಳು ಮಾಡಕ್ ಇಟ್ಟಿದಿ. ಸುಮ್ಮತ್ ತಾನಗದಿ ಅಂತಂದ್ರ ಮಾತ್ರ ನನ್ನ ಮಗಳ ವಿಷಯಕ್ಕೆ ಬಂದಾರ ನಾವು ಮಾತಾಡಕತ್ತೇನೆ. ನಿನ್ ಜೊತೆ ಮಾತಾಡಕತ್ತೇನ? ಬಾಯ್ ಮುಚ್ಕೊಂಡ್ರು. ಅಯ್ಯೋ ಅತ್ತಿ, ನಾನೇನು ಅನ್ಬಾರ್ದಂದ? ಹಂಗ ಒಂದ್ ಸ್ವಲ್ಪ ಮಾತಾಡಿತ್ತು. ನೀವೇನು ನನ್ನ ಎಗರ್ಕೊಂಡೇ ಬರತ್ತೀರ ನೀವು? ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕಷ್ಟೇ ನನ್ನ ಮನ್ಯಾಗ. ನನ್ನ ಮಗಳ ವಿಷಯಕ್ಕೆ ಬಂದಾರ ಅವರು. ಅವ್ರ ಬಗ್ಗೆ ಇಲ್ಲದ ಸಲದ್ ಮಾತಾಡಕತ್ತೇನಿ. ನೋಡುವ, ನೀನು ಅಲ್ಲೇ ಎದುರಿಸಿ ಉತ್ತರ ಕೊಡ್ಬೇಕಲ್ಲ. ನಿನ್ನ ಗಂಡನ ಕಪ್ಪಾಳಿಗೆ ಒಂದು ಬಿಗಿಬೇಕಾ ಬೇಡ? ಹೋಗಿ ಹೋಗಿ ನಿನ್ನ ಮೇಲೆ ಅನುಮಾನ ಪಡಕತ್ತಾನ ಅಂದ್ರೆ ಅವ್ನು ಎಂತ ಗಡ್ಡ. ಅವನನ್ನ ಸುಮ್ಮನೆ ಬಿಡಬಾರ್ದಿತ್ತು ನೀನು. ಹೌದು ಲಕ್ಷ್ಮಿ, ಅಲ್ಲ ಒಂದು ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟದಾಗಿ ಅಪೋದ ಮಾಡ್ತಾ ಇದಾರಂದ್ರೆ ನಿನ್ನ ಗಂಡ ನಿಮ್ಮ ಅತ್ತಿ ಸುಮ್ಮನೆ ಇದ್ಯಾ? ಅಲ್ಲ, ನೀನು ತಿರಿ ಬೀಳಿಲ್ವಾ? ತಿರಿ ಬಿದ್ದಿದ್ದು ಆಯ್ತು, ಕಷ್ಟ ಅನುಭವಿಸಿದ್ದು ಆಯ್ತು. ಅದಕ್ಕೆ ಇನ್ನು ಮುಂದೆ ಈ ಮನೆ ಕಾಲಿಡಲ್ಲ, ನಿನ್ನ ಜೊತೆ ಸಂಬಂಧನೇ ಬೇಡ ಅಂತೇಳಿ ನಾನು ವಿಚ್ಛೇದನ ತಗೋತಾನಂತ ಹೇಳಿ ಬಂದ್ಬಿಟ್ಟೆ. ಸರಿಯಾ ಮಾಡಿದ್ಯಾ ಲಕ್ಷ್ಮಿ, ಸರಿಯಾ ಮಾಡಿದ್ಯಾ. ಆಗ್ಬೇಕಾಗಿದ್ದೆ. ಇನ್ನು ಬರಲಿ ನಿನ್ನ ಗಂಡ, ಇನ್ನು ಬರಲಿ. ನಾನೇ ಒಂದು ಮತ್ತಿನ ಅನ್ಬಾರ್ದು. ನಿನ್ನ ಗಂಡ ಎಷ್ಟೋ ಆದ್ರೂ ನನಗೆ ಕಾಕಾಕಾರ ಆದ್ರೂ ಬಿಡೋದಿಲ್ಲ ಲಕ್ಷ್ಮಿ. ಚಪ್ಪಲ್ ತಗೊಂಡು ಹೊಡಿತಾನ ಅವನು. ನನ್ನ ಹಣೆ ಬರನೇ ಇಂಥದೈತಿ. ಏನು ಮಾಡಲಿ? ನನಗೆಲ್ಲ ಕಷ್ಟ ಕೊಡೋರು ಇರ್ತಾರೆ ಜೀವನದಲ್ಲಿ. ನಾವು ನನ್ನ ಹಣೆ ಬರದಲ್ಲಿ ಬರೆದು ಬಿಟ್ಟೈತಿ. ನಮ್ಮ ಅವ್ವನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಸಾಯೋವರೆಗೂ ನಾವು ನಲ್ಲೇ ಬೆಂದಿರಿ ಅಂತ ದೇವರು ನಮ್ಮ ಹಣೆ ಬರನ ಬರೆದು ಬಿಟ್ಟಾರ. ಏನು ಮಾಡಲಿ? ಆ ಶೆಟ್ಟೆವ ತಾಯಿ ನನ್ನ ಹಣೆ ಬರೆಯುವಾಗ ಯಾವ ಚಿಂತೆಲಿದ್ಲೋ ಏನೋ. ತನ್ನ ಮಗಳದೇ ಏನೇನೋ ಬರೆದು ಬಿಟ್ಟವಳ. ತನ್ನ ಮಗಳೇ ಅಲ್ಲಿ ಇಲ್ಲಿ ಹೋಗು ಅಂತ ಬರ್ದವಳ ಅಂತದ್ರಲ್ಲಿ ಇನ್ನು ನಮ್ಮದೇ ಹೆಂಗೆ ಬರೆದಿರ್ತಾಳೆ. ನನ್ನ ತಾಯಿದು ನಂದು ಹಣೆ ಬರನೇ ಈ ರೀತಿ ಐತಿ. ಕಷ್ಟ ನೋವು ಅನುಭವಿಸುವಂತ. ಈಗ ಮಕ್ಕಳ ಕಾಲಿಂದ ಆಟ ಸುಖ ಕಾಣಕತ್ತಾಳ, ಆದ್ರೆ ನೆಮ್ಮದಿ ಅನ್ನೋದು ಜನ್ಮಕ್ಕಿಲ್ಲ. ಹಂಗಾಗೈತಿ ನಮ್ಮ ಅವ್ಗ ನನಗೆ ಜೀವನದಲ್ಲಿ. ಇನ್ನೂ ನಮ್ಗೆ ಸಾಕಾಗಿ ಹೋಗೈತ್ವೆ. ಲಕ್ಷ್ಮಿ, ಚಿಂತೆ ಮಾಡಬೇಡ ನೀನು. ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ನಿನಗೆ ಈ ಮನೇಲಿ ಇರೋಕ್ಕೆ ಕಷ್ಟ ಆದರೆ ಹೇಳು. ನಮ್ಮಪ್ಪ ಅಮ್ಮ ನಾನು ಕೊಟ್ಟಿರೋ ಮನೆ ನಾನು ನಿನ್ನ ಹೆಸರಿಗೆ ಬರಿತೀನಿ. ನಾನು ಆ ಮನೇಲಿ ನೀನು ರಾಣಿ ಹಂಗಿರ್ಬೋದು. ನನಗೇನು ಚಿಂತೆ ಇಲ್ಲ.
ನಮ್ಮ ಅಪ್ಪ ಅಮ್ಮ ಇರೋ ಮನೆ ನಂದ್ರಲ್ಲಿ ಇರುತ್ತೆ. ನನಗಂತ ಕೊಟ್ಟಿರೋ ಉಡುಗೊರೆ ಮನೆನ ನಿನ್ನ ಹೆಸರಿಗೆ ಬರೀತೇನೆ ನಾನು. ನೀನು ಅಲ್ಲಿರು, ನಿನ್ನ ಮಗುನ ಕರ್ಕೊಂಡು. ನಿನಗೇನು ಏನಾದರೂ ಒಂದು ಜಾಬ್ ಸೆಟ್ ಮಾಡ್ಕೊಡ್ತೇನೆ ನಾನು. ಜಾಬ್ ಮಾಡ್ಕೊಂತ ಆರಾಮಾಗಿರುವಂತೆ. ನಿನ್ನ ಬಾನೆತನ ಆಗೋವರೆಗೂ ನಾನು ಮಾಡ್ತೇನೆ ನಿನ್ನ ಬಾನೆತನನ. ಇಲ್ಲಿ ಯಾವಳೋ ಕೈಲಿ ಅನಿಸ್ಕೊಂಡು ಇಲ್ಲಿ ಕಿಟಿಪಿಟಿ ಅನ್ನೋದೂ ಬೇಡ. ಬೇಡ ಐಶ್ವರ್ಯ. ಯಾವಳೋ ಏನೋ ಅಂತಾಳಂತೇಳಿ ನನ್ನ ಮಗಳನ್ನ ನನ್ನ ಮನೆಯಿಂದ ನಾನು ಕಳ್ಸೋಕೆ ಇಷ್ಟ ಇಲ್ಲ. ಅದರಲ್ಲೂ ನಿಮ್ಮ ಅಪ್ಪ ಅಮ್ಮ ನಿನಗಂತ ಉಡುಗೊರೆ ಕೊಟ್ಟಿದ್ದದು. ನನಗೆ ಅದನ್ನ ನಿನಗ ಕಡೆಯಿಂದ ಇಸ್ಕೊಂಡು ನನ್ನ ಮಗಳಿಗೆ ಕೊಡೋದು ಬೇಡ. ನನ್ನ ಮಗಳಿಗೆ ನನ್ನ ಮನೇಲಿ ಏನು ಹಕ್ಕೈತಲ್ಲ ಅದನ್ನ ನನ್ನ ಮಗಳಿಗೆ ಕೊಡೋಂಗೆ ಮಾಡ್ತಾನೆ. ನನ್ನ ಮಗಳು ಇದೇ ಮನೇಲಿ ಇರ್ತಾಳೆ. ಯಾವಾಕಿ ಏನೂ ಮಾತಾಡ್ತಕ್ಕದ್ದಲ್ಲ. ಇಲ್ಲಿ ಯಾರ ನನ್ನ ಮಗಳ ವಿಷಯಕ್ಕೆ ಬಂದ್ರೆ, ನನ್ನ ಮಗಳಿಗೆ ತೊಂದರೆ ಕೊಡಕ್ಕೆ ಬಂದ್ರೆ, ನನ್ನ ಮಗಳ ಹೊಟ್ಟೆಗಿನ ಮಗುಗೆ ಏನಾರ ತೊಂದರೆ ಕೊಡಕ್ಕೆ ಬಂದ್ರೆ ಅವ್ರನ್ನ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಈ ಶಾರದಾನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಸುಮ್ಮಿದ್ರ ಶಾರದಾ, ಇಲ್ಲಂದ್ರ ಮತ್ತೇನಾ ಅತ್ತಿ. ಅವಳೇನು ಮಾಡ್ತೀರಾ? ಅವಳು ಓಡೇ ಹೋದ್ಲು ತಗೊಳ್ಳಿ. ನೀವು ಅನ್ನೋದು ಗೊತ್ತಾಯ್ತು. ಲಕ್ಷ್ಮಿ, ನಡಿ ಒಳಗವ. ನಡ್ಕೊಂಡು ಬಂದ್ಯಾ? ಬಸ್ಸಿಗೆ ಬಂದ್ಯಾ? ಬಸ್ಸಿಗೆ ಬಂದೆ ವೈನಿ. ನಾನು ಅಂತಿಲ್ ರೊಕ್ಕ ಆಯ್ತಾ ತಗೊಂಡು ಬಸ್ಸಿಗೆ ಬಂದೆ. ಸಾಕಾಗಿದೆ ನನಗೊಂದು 2 ದಿನ ನೆಮ್ಮದಿ ಬೇಕು. ನಾನು ಒಟ್ಟ ಕೊಲದಾಗಿರ್ತೇನೆ. ನನ್ನ ಯಾರು ಕರಿಬೇಡ್ರಿ ಅವ್ವ, ಕರಿಬೇಡ್ರಿ. ಮಗಳ, ಚಿಂತೆ ಮಾಡ್ಬೇಡವ, ಚಿಂತೆ ಮಾಡಬೇಡ. ಈಗ ಎಲ್ಲ ಥರ ಸಾರಿಗಳಂತೂ ನನ್ನ ಹತ್ರ ಸ್ಟಾಕ್ ಅದಾವ. ಡೈಲಿ ವೇರ್ದಿಂದ ಹಿಡಿದು ಆಲ್ ಬಾರ್ಡರ್ ಸಾರಿ, ಮ್ಯಾರೇಜ್ ಸಾರಿ ಎಲ್ಲ ಥರ ಸಾರಿನೂ ನನ್ನ ಹತ್ರ ಸ್ಟೋನ್ ವರ್ಕಿನ ಸಾರಿನೂ ಅದಾವ. ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರುವಂಥ ಸಾರಿ ಮತ್ತೆ ರೀಸ್ಟಾಕ್ ಮಾಡ್ತೀನಿ. ಇದು ಸೇಮ್ ಅದೇ ಕಾನ್ಸೆಪ್ಟ್ ಒಳಗೆ ಪ್ರಿಂಟೆಡ್ ಸಾರಿ ಐತಿ. ಮತ್ತೆ ಮೊದಲೇ ಹೇಳ್ಬಿಡ್ತೀನಿ ನೋಡಿ, ಈ ಥರ ಇದು ಮಾಡಿದ್ರು ಹೋಗ್ತಾ ಇಲ್ಲ. ಅದು ಒಂದು 5-6 ವಾಶ್ ಆದಮೇಲೆ ಸ್ವಲ್ಪ ಡಿಮ್ ಹಾಕೊಂತ ಬರ್ತೈತೆ ಹೊರತು ಸಾರಿ ಕಲರ್ ಅದು ಏನು ಹೋಗೋದಿಲ್ಲ. ಪ್ರಿಂಟೆಡ್ ಇರುತ್ತಲ್ಲ ಅದನ್ನ ಹೇಳ್ತೀನಿ, ಅದಕ್ಕೆ ಇಷ್ಟು ಕಮ್ಮಿ ರೇಟು. ನಿಮ್ಗೆ ಅದೇ ಥರ ಅನುಶ್ರೀ ಸಾರಿನೇ ಬೇಕು ಅಂತಂದ್ರೆ 2,000 ರೂಪಾಯಿ ಇರುತ್ತೆ. ನೀವು ಫಸ್ಟ್ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಆ ಥರ ಸೀರೆ ತರಿಸ್ಕೊಡ್ತೀನಿ. ಏನಿಲ್ಲ ನಂಗಿಲ್ಲ, ಆ ಥರ ಸೀರೆಗಳು ಅದಾವ. ನಾನು ಪ್ರಿಂಟೆಡ್ ಈ ಥರ ಎಲ್ಲ ಈಗ ಇದೇ ಥರ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ 450 ರೂಪಾಯಿಗೆ ಇಷ್ಟು ಚೀಪ್ ರೇಟ್ಗೆ ಸಿಗ್ತಾ ಇರೋದು ಇದೇ ಸಾರಿ. ಸಖತ್ತಾಗಿದ್ದಾವೆ. ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ ನೋಡಿ. ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮಗೆ ಅದೇ ಕಾನ್ಸೆಪ್ಟ್ ಒಳಗೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕಾಗಿ ಇಷ್ಟು ಕಮ್ಮಿ ಪ್ರೈಸ್ಗೆ 450 ರೂಪಾಯಿ ಸಿಗ್ತಾ ಇದೆ ಅಂದ್ರೆ ನೋಡಿ, ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಅದೇ ಥರ ಸಿಗಲ್ಲ. ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಮ್ಯಾಂಗೋ ಬಾರ್ಡರ್ ಐತಿ. ಮಸ್ತ್ ಐತೆ. ಮಧ್ಯೆ ನೋಡಿ ಈ ಥರ ಬಾರ್ಡರ್ ಬಂದೈತಿ. ಕೆಳಗಡೆ ಮತ್ತೆ ಪಿಕಾಕೋ ಡಿಸೈನ್ ಬಂದೈತಿ. ಇದು ಮಾತ್ರ ಸ್ಮೂತ್ ಸಾರಿ ಐತಿ. ಇದಕ್ಕೆ ನಿಮ್ಗೆ ವಿತ್ ರನ್ನಿಂಗ್ ಬ್ಲೌಸ್ ಇರ್ತೈತಿ. ವಿತ್ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತಗೋಬೇಕಾಗತಿ. ಇದು ಬಂದು ಅನುಶ್ರೀ ಸಾರಿ ಅಂತೂ ಇಷ್ಟು ರೀಸ್ಟಾಕ್ ಮಾಡಿಸಿದ್ದೀನಿ. ಮತ್ತೆ ನಿನ್ನೆ ರೀಸ್ಟಾಕ್ ಆಗಿದೆ. ಇದು ಯಾರಿಗೆಲ್ಲ ಬೇಕಂತಿರಲ್ಲ ಪಟ ಸ್ಕ್ರೀನ್ ಮೇಲೆ 9036882501 ನೀವು ಬುಕ್ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾ ಇದ್ದೀರಾ, ನೀವೀಗ ಸೀರೆ ಕೇಳ್ತಾ ಇದ್ದೀರಾ, ಆನ್ಲೈನ್ ಪೇಮೆಂಟ್ ಮಾಡಿ ಅಂದ ತಕ್ಷಣ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ, ಮನೆಗೆ ಬಂದ್ಮೇಲೆ ಸೀರೆ ಕೊಡ್ತೀವಿ, ರೊಕ್ಕ ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಇದ್ದಾರೆ. ಅದೆಲ್ಲ ಇರೋದಿಲ್ಲ. ನಾನು ಮನೆಯಿಂದ ಸೀರೆ ಮಾಡ್ತಾ ಇರ್ತೀನಿ. ಪೋಸ್ಟ್ ಮುಖಾಂತರ, ಕೊರಿಯರ್ ಮುಖಾಂತರ ನಿಮಗೆ ಸೀರೆನ ಕಳಿಸ್ಕೊಡ್ತಾ ಇರ್ತೀನಿ. ಅದರಿಂದಾಗಿ ನನಗೆ ಅವ್ರು ಯಾರು ಬಂದು ದುಡ್ಡು ಕೊಡ್ತಾ ಇರೋದಿಲ್ಲ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ನೀವು ಫೋನ್ ಪೇ ಮಾಡಿದಾಗ ನಾನು ಫಸ್ಟ್ ನೀವು ದುಡ್ಡು ಕೊಟ್ಟಾಗ ನಾನು ಸೀರೆ ಪ್ಯಾಕ್ ಮಾಡಿ ಕಳಿಸೋದು. ಯಾವುದೇ ರೀತಿ ಮೋಸ ಮಾಡಂಗಿಲ್ಲ ನನ್ನ ನಂಬಿ. ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ, ನಾನು ಯಾರು ಅಂತ ನಿಮ್ಗೆ ಗೊತ್ತು ಇದೆ. ಎಷ್ಟೋ ಶಾರ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಪ್ರಿಂಟೆಡ್ ಇರ್ತದೆ ಸಾರಿ ಮಾತ್ರ ಕ್ವಾಲಿಟಿ ಮಸ್ತ್ ಐತೆ. ಕಲರ್ ಏನು ಹೋಗಲ್ಲ. ಬೇಕಾದಾಗ ನೀವು ಮನೇಲೇನೆ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು, ವಾಶ್ ಮಾಡ್ಬೋದು. ಪ್ರಿಂಟೆಡ್ ಇರೋದು ಮೊದಲೇ ಹೇಳ್ತಾ ಇದ್ದೀನಿ. ಪ್ರಿಂಟ್ ಸಾರಿ ಕೊಟ್ಟಿದ್ದಾಳ ಅಂತ ಅನ್ನಕ್ಕೆ ಹೋಗಬೇಡಿ. ಇಷ್ಟು ಕಮ್ಮಿ ಬೆಲೆಗೆ, ಇಷ್ಟು ಚೀಪ್ ಬೆಲೆಗೆ ನಿಮಗೆ ಸಿಗೋದೆ ಇದೇ ಥರ ಸಾರಿ. ಬೇಕಂದ್ರೆ ನಿಮ್ಗೆ 2,000 ರೂಪಾಯಿ ಸಿಗುತ್ತೆ. ಪ್ರಿಂಟೆಡ್ ಇರೋದಿಲ್ಲ. ಅದು ಡ್ರೈ ವಾಶ್. ಯಾರು ನಿಮ್ಗೆ ಹೇಳೋದಿಲ್ಲ ಡ್ರೈ ವಾಶ್ ಅಂತ, ಯಾರು ಹೇಳೋದಿಲ್ಲ ನಿಮಗೆ. ನೀವು ಬೇಕಾದಂಥ ಶೋರೂಮ್ಗೆ ಹೋಗಿ ತಗೊಳ್ಳಿ. ಮೈಸೂರು ಸೆಮಿ ಸಿಲ್ಕು 50,000 ರೂಪಾಯಿ ತಗೊಳ್ಳಿ, 1,00,000 ತಗೊಳ್ಳಿ, ಡ್ರೈ ವಾಶ್ ಇರ್ತಾವೆ. ಆದ್ರೆ ಇದು ಬಂದು ವಾಷೇಬಲ್ ಐತಿ. ನೀವು ಬೇಕಾದಂಗೆ ಹೋಗಿಬೋದು. ಆದರೆ ಇದು ಪ್ರಿಂಟೆಡ್ ಇರುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ, ಹೇಳಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ. ಇದು ಬಂದು ಬ್ಲೌಸ್ ಪೀಸ್ ನಿಮಗೆ. ಇದು ಬಂದು ಪಲ್ಲು ಬರ್ತೈತಿ. ಸಾರಿ ಮಾತ್ರ ಪಲ್ಲು ಬ್ಲೌಸ್ ಎಲ್ಲ ಥರ ಇಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇರೋದು ನಿಮಗೆ. ಸೇಮ್ ಅವರು ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸೀರೆ ನಾವು ಉಟ್ಕೋಬೇಕು ಅಂತ ಅನಿಸ್ತಾ ಇರ್ತೈತಿ. ಹಾಗಾಗಿ ಈ ಥರ ಕಾನ್ಸೆಪ್ಟ್ ಒಳಗೆ ರೆಡಿ ಮಾಡಿಸಿದೀವಿ. ಇಷ್ಟು ಸ್ಟಾಕ್ ಐತೆ. ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೋಬೇಕು. ಸಖತ್ತಾಗೈತೆ. ಪಲ್ಲು ಮತ್ತೆ ಆರೆಂಜ್ ಕಲರ್ ಬ್ಲೂ ಕಲರ್ ಕಾಂಬಿನೇಷನ್ ಐತಿ. ಪಲ್ಲು ಐತೆ, ನಿಮಗೆ ಬ್ಲೌಸ್ ಐತೆ. ಕ್ವಾಲಿಟಿ ಮಾತ್ರ ನಂಬರ್ 1 ಐತಿ. ಯಾರು ಹೇಳೋದಿಲ್ಲ ನಿಮಗೆ ಈ ಥರ ಮೋಸ ಮಾಡ್ತಾರೆ ಕಮ್ಮಿ ಪ್ರೈಸ್ ಕೊಟ್ಟು. ನಾನು ನೋಡಿ, ಯಾರು ನನ್ನ ಚಾನಲ್ನ ಇನ್ಸ್ಟಾಗ್ರಾಮ್ ಪೇಜ್ನ ಈ ಸೀರೆ ಏನು ತೋರಿಸ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಪೇಜ್ ನಂದ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ. ಅದನ್ನ ಯಾರು ಹೆಚ್ಚು ಎಲ್ಲ ನನ್ನ ವಿಡಿಯೋಗೂ ಲೈಕ್ ಮಾಡಿ ಕಮೆಂಟ್ ಮಾಡಿರೋದಕ್ಕೆ, ಅವ್ರ ಕಮೆಂಟ್ಗೆ ಹೆಚ್ಚು ಲೈಕ್ ಬಂದಿರುತ್ತಲ್ಲ ಅವರಿಗೆ ಈ ಸೀರೆನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜು. ಆ ಪೇಜ್ ಒಳಗೆ ನೀವು ಫಾಲೋ ಮಾಡಬೇಕು. ನನ್ನ ಪೇಜ್ನ ಫಾಲೋ ಮಾಡಿಬಿಟ್ಟು ನೀವು ಅದಕ್ಕೆ ಲೈಕ್ ಬಂದಿರಬೇಕು. ನಿಮ್ಮ ಕಮೆಂಟ್ಗೆ ಎಷ್ಟು ಲೈಕ್ ಬಂದಿರುತ್ತೋ ಅವ್ರಿಗೆ ಆ ಸೀರೆ ಫ್ರೀ. ಇದು ಬಂದು ನೋಡ್ರಿ ಪ್ರಿಂಟೆಡ್ ಇರೋದಿಲ್ಲ. ಈ ಥರ ಎಲ್ಲ ನೇದಿರೋದಿರುತ್ತೆ. ಇದೆಲ್ಲ ಮಗದ ಮೇಲೆ ನೇದಿರುವಂಥ ಸೀರೆಗಳು ನೋಡ್ರಿ. ಈ ಥರ ತಯಾರಾಗಿರುತ್ತಲ್ಲ ಆ ಥರ ಸೀರೆ ಇದೆಲ್ಲ. ಇದು ಯಾವುದೇ ರೀತಿಯಾದಂಥ ಪ್ರಿಂಟೆಡ್ ಇರೋದಿಲ್ಲ. ಈ ಥರ ಎಲ್ಲ ದಾರದಿಂದ ನೇದಿರುವಂಥ ಸೆಮಿ ಮೈಸೂರು ಸಿಲ್ಕ್ ಸಾರಿ. ಇದು ಕ್ವಾಲಿಟಿ ಮಾತ್ರ ನಂಬರ್ 1 ಆಗಿದೆ. ಸೂಪರ್ ಆಗಿದಾವೆ. ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವೆ. 950 ರೂಪಾಯಿ ಇರ್ತೈತಿ. ಮೊದಲೆಲ್ಲ 1,200 ರೂಪಾಯಿ ಮಾರಿದ್ದೀನಿ ನಾನು. 1,200, 1,500. ಇವಾಗ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದಾವೆ. ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಂತ ಕಮ್ಮಿ ಪ್ರೈಸ್ ಒಳಗೆ ಕೊಡ್ತಾ ಇದೀವಿ. ಇಷ್ಟು ಕಲರ್ ಕಾಂಬಿನೇಷನ್ ಒಳಗೆ ಮಾಡಿಸಿದೀವಿ. ಯಾರಿಗಾದ್ರೂ ಬೇಕಂದ್ರೆ 950 ರೂಪಾಯಿ ಐತಿ.
ಬೇಗ ಬುಕ್ ಮಾಡ್ಕೊಳ್ಳಿ 9036882501. ಬೇಕಲ್ವಾ ನಿಮಗೆ ಸೀರೆ? ಇದು ಬಂದು ನಕ್ಲೆಸ್ ಡಿಸೈನ್ ಒಳಗೆ ಈಗ ಟ್ರೆಂಡಿಂಗ್ ಆಗೈತಲ್ಲ, ನಮ್ರತಾ ಗೌಡ ಅವ್ರು ವೇರ್ ಮಾಡಿರುವಂಥ ಸಾರಿ ಅಂತ ನೋಡಿ, ಫೋಟೋ ಹಾಕ್ತೀನಿ. ನಮ್ರತಾ ಗೌಡ ಅವ್ರದ್ದು. ನಮ್ರತಾ ಗೌಡ ಅವರು ವೇರ್ ಮಾಡಿರೋ ಸೀರೆ ಬಂದು ಕಾಸ್ಟ್ಲಿ ಇರುತ್ತೆ, ಅದು ಪ್ರಿಂಟೆಡ್ ಇರೋದಿಲ್ಲ. ಇದು ಬಂದು ಪ್ರಿಂಟೆಡ್ ಇರೋದ್ರಿಂದ ನಿಮಗೆ 450 ರೂಪಾಯಿ ಸಿಗ್ತಾ ಇದೆ. ಇದು ಸೇಮ್ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋ ತರನೇ ಪ್ರಿಂಟೆಡ್ ಇರ್ತೈತಿ. ಆ ನಮ್ರತಾ ಗೌಡ ಅವ್ರು ವೇರ್ ಮಾಡಿರೋ ತರ ಸೀರೆ ಕಾನ್ಸೆಪ್ಟ್ ಸೇಮ್ ಐತಿ. ಅದು ನಿಮಗೆ ಕಾಸ್ಟ್ಲಿ ಇರ್ತೈತಿ, ತೋರಿಸ್ತೇನೆ ನಾನು ನಿಮಗೆ. ಇವೆಲ್ಲ ಏನದಾವ ನೋಡ್ರಿ, 1200 ರೂಪಾಯಿಗೆ ಇರೋ ಒಂದು ಸೀರೆ 800 ರೂಪಾಯಿ ಕೊಡ್ತಾ ಇದೀನಿ. ಇಲ್ಲಿ ನೋಡಿ 750 ರೂಪಾಯಿ ಇರೋ ಸೀರೆನ 700 ರೂಪಾಯಿ ಕೊಡ್ತಾ ಇರ್ತೀನಿ. ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಅಂತ ನಂಬರ್ ಕೊಟ್ಟಿದ್ದೀನಿ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ ಅಂತೂ ಇಷ್ಟ ಅದಾವ. 5 ಸಿಲ್ಕ್ ಬಾರ್ಡರ್ ಸಾರಿ ಅದಾವ, 550 ರೂಪಾಯಿ ಇರೋದು 500 ರೂಪಾಯಿ ಕೊಡ್ತೀನಿ ನೋಡಿ. ಪಟ ಪಟ ಅಂತ ಬುಕ್ ಮಾಡ್ಕೊಳ್ಳಿ. ಮದುವೆ ಸೀಸನ್ ಇರೋದ್ರಿಂದ ಆಫರ್ ತಗೊಂಡ್ ಬರ್ತಾ ಇದೀನಿ. ನಿಮ್ಗೆ ಇನ್ನೊಂದು ಸೀರೆ ತೋರಿಸ್ತೀನಿ ನಾನು. ಇದು 430 ರೂಪಾಯಿ ಕೊಡ್ತಾ ಇರ್ತೀನಿ. 650 ರೂಪಾಯಿ ಇರೋ ಸೀರೆನ 430 ರೂಪಾಯಿ ಕೊಡ್ತಾ ಇರ್ತೀನಿ. ಇದ್ರೊಳಗೆ ಬರೀ 3 ಕಲರ್ ಅದಾವ, ಹಸಿರು, ಗುಲಾಬಿ. ಇದು ಬಂದು ನಿಮಗೆ 1799 ರೂಪಾಯಿ ಇರೋ ಸೀರೆನ 1099 ರೂಪಾಯಿ ಕೊಡ್ತಾ ಇರ್ತೀನಿ. ಪಟ್ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಅದಾವ. ಇಷ್ಟು ಒಳ್ಳೆ ಕಲೆಕ್ಷನ್ ಹಾಕಿದ್ರು ಯಾರು ಈ ಸೀರೆಗಳು ಇಷ್ಟ ಆಗತ್ತಿಲ್ವಾ? ಯಾರು ಈ ಸೀರೆ ಕೇಳ್ತಾ ಇಲ್ಲ, ಬರೀ ಅನುಶ್ರೀ ಮ್ಯಾಮ್ ಅವರ ಸೀರೆನೇ ಕೇಳ್ತೀರಾ ನೋಡಿ. ಟ್ರೆಂಡಿಂಗ್ ಸೀರೆನೇ ಬೇಕು ನಿಮಗೆ, ಅದು ಕಮ್ಮಿ ಪ್ರೈಸ್ ಒಳಗಿದ್ರೆ ಮಾತ್ರ ಕೇಳ್ತೀರಾ. ಇವು 1000 ರೂಪಾಯಿಗೆ 2 ಸೀರೆ ಎಷ್ಟು ಮಸ್ತ್ ಅದ ಗೊತ್ತೈತೆ ನೋಡಿ. ಬಾರ್ಡರ್ ಸಾರಿ ಇಂಥವೆಲ್ಲ ನೀವು ತಗೊಂಡು ಐರ್ ಮಾಡಾಕಾತು. ಇವು ನೋಡ್ರಿ 1200 ರೂಪಾಯಿ 3 ಕೊಡುವ 4 ಕೊಡಕತ್ತೀನಿ ನೋಡಿ. ಪಟ್ ಪಟ್ ಅಂತ ನೋಡಿ ಎಷ್ಟು ಚಂದ ಅದಾವು, ಕ್ವಾಲಿಟಿ ಅಷ್ಟು ಮಸ್ತ್ ಅದಾವ. ಇವು ನಿಮಗೆ 950 ರೂಪಾಯಿ ಸೀರೆ 850 ರೂಪಾಯಿ. ಸ್ಟೋನ್ ವರ್ಕಿನ ಸಾರಿ ಅದಾವ ಇವ, ಅಷ್ಟು ಚಂದ. ಇದು ಬಂದು ಗುಲಾಬ್ ಜಾಮೂನ್ ಸಾರಿ ಅಂತ ಕುಂದನ್ ವರ್ಕಿನ ಸಾರಿ ಐತ್ರಿ. ಕುಂದನ್ ಇದು 1100 ರೂಪಾಯಿ ಇರೋದು ನಿಮ್ಗೆ 1000 ರೂಪಾಯಿ ಕೊಡತೀನಿ. ನೋಡ್ರಿ, ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳ್ಳಿ. ಮೈಸೂರು ಸೆಮಿ ಸಿಲ್ಕ್ ಒಳಗ ಇವೆಲ್ಲ ಒಂದೊಂದು ಪೀಸ್ ಓದಿದ್ದಕ್ಕೆ ನಿಮಗೆ 850 ರೂಪಾಯಿ ಕೊಡಕತ್ತೀನಿ. ಇದ್ರ ಕಾಫಿ ಬ್ರೌನ್ ಅಂತ ಹೋಗೈತಿ. ಇವು ಬಂದು ರಿಚ್ ಪಲ್ಲು. ಇದು ವೈಟ್ ಕಾಟನ್ ಸಾರಿ ಅದಾವ 650 ರೂಪಾಯಿ. 750 ಇರುವ 650 ಕೊಡ್ತಾ ಇದೀನಿ. ಸಿಫಾನ್ ಜಾರ್ಜೆಟ್ 2D ಪ್ಯಾಟರ್ನ್ ಸಾರಿ 1280 ಇರೋದನ್ನ 950 ಕೊಡ್ತಾ ಇದೆ. 900 ರೂಪಾಯಿಗೆ ಕೊಡ್ತೀನಿ, ಬೇಗ ಬುಕ್ ಮಾಡ್ಕೊಡ್ರಿ. ಲಿಮಿಟೆಡ್ ಸ್ಟಾಕ್ ಅದಾವ. ಇವು ಬಂದ ಒಂದೊಂದು ಪೀಸ್ ಉಳಿದಿರೋದ್ರಿಂದ ನಾನು 2000 ರೂಪಾಯಿಗೆ 4 ಸೀರೆ ಕೊಡ್ತಾ ಇದೀನಿ ನೋಡಿ. ಇವು ಬಂದು ನಿಮಗೆ 1000 ರೂಪಾಯಿಗೆ 2 ಅಂತಂದಿದೆ, 3 ಕೊಡ್ತೀನಿ, ತಗೊಳ್ಳಿ ಬೇಕಂದವರು. ನಿಮ್ಗೆ ಗಿಫ್ಟಿಂಗ್ ಮಾಡೋದು ಮಸ್ತ್ ಅದಾವ, ಮದುವೆಗೆ ಗಿಫ್ಟ್ ಮಾಡೋದು ಬಾರಿ ಸೀರೆ ಅದಾವ. ಇಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟರು ಅಂತ ಅನ್ಸ್ಕೋಬಹುದು. ಬ್ಲೌಸ್ ವರ್ಕಿನು. ಇವು ಬಂದು ನಿಮ್ಗೆ ಸೆಮಿ ಸಿಲ್ಕ್ 2D ಪ್ಯಾಟರ್ನ್ ಸಾರಿ ಅದಾವ. ದುರ್ಗಾ ಅವ್ರು ಏನ್ ಮಾಡ್ತಾರಲ್ಲ, ನಾನಿಂದ ಬಿಡದಾರಿ ಒಳಗ ಆ ಸೀರಿಯಲ್ ಒಳಗೆ ಅವ್ರು ಏನ್ ಮಾಡ್ತಾರಲ್ಲ ಅದೇ ತರ ಕಾನ್ಸೆಪ್ಟ್ ಒಳಗೆ ಅದಾವ ನೋಡ್ರಿ. ಇದು 850 ರೂಪಾಯಿ ಇರೋ ಸೀರೆ, ಇದು 950 ರೂಪಾಯಿ ಇರೋ ಸೀರೆ 850 ಕೊಡ್ತಾ ಇದೀನಿ. ಇದು ಬಂದು ನಿಮ್ಗೆ ವೈಟ್ ರಿಚ್ ಸ್ಟೋನ್ ವರ್ಕಿನ ಸಾರಿ ಅದಾವ. 850 ಇರೋದನ್ನ 800 ಕೊಡ್ತೀನಿ ನೋಡಿ. ಪಟ್ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಗೆ ಅನಿಸ್ತಾ ಇದಾವೆ ನನ್ನ ಸೀರೆ, ಇಷ್ಟ ಆಗ್ತಾ ಇದಾವ ಇಲ್ವಾ ಅಂತ ಹೇಳಿ. ಇದು 1150 ರೂಪಾಯಿ ಇದಾವ ಸ್ಟೋನ್ ವರ್ಕಿನ ಸಾರಿ. ನಿಮಗೆ ಬಂದ 1099 ರೂಪಾಯಿ ಕೊಡ್ತಾ ಇರ್ತೀನಿ ನೋಡ್ರಿ. ಇಷ್ಟು ಕಲರ್ ಅದಾವ. ನಿಮ್ಗೆ ಯಾವ ಇಷ್ಟ ಆಗ್ತಾ ಇಲ್ವಾ? 1400 ರೂಪಾಯಿಗೆ 3 ಸಾರಿ ಅಂದಿದ್ದೆ, 4 ಸೀರೆ ಕೊಡ್ತೀನಿ. ಸ್ಮೂತ್ ಶರಗು ಮತ್ತೆ ಬ್ಲೌಸ್ ಎಲ್ಲ ಅದಾವ. ಸ್ಮೂತ್ ಸಾರಿ ಅದಾವ. ಕ್ವಾಲಿಟಿ ಸೀರೆ ಕೈಯಾಗ ಮುಟ್ಟು ನೋಡಿದಾಗ ಗೊತ್ತಾಗುತ್ತಪ್ಪ ಎಷ್ಟು ಚೆನ್ನಾಗಿದಾವ ಅಂತ. ಆ ಮುಟ್ಟು ನೋಡಿದಾಗಲೇ ಗೊತ್ತಾಗೋದು ಹೌದಾ ಇದಕ್ಕೆ ಕೊಡ್ಬೋದು ಹೌದು ಅಂತ ಅನಿಸ್ತದೆ. ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ ನೋಡ್ರಿ. ಇವು ಬಂದ ಮದುವೆ ಶಾಲೋ ತರನೇ ಇದಾವ, ಅದೇ ಪ್ಯಾಟರ್ನ್ ಒಳಗೆ ಅದಾವ ಸೀರೆ. ಮಸ್ತ್ ಅದ ನೋಡ್ರಿ, ಮಸ್ತ್ ಸಸ್ತಾ ಒಳಗೆ ಮಸ್ತ್ ಸಾರಿ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಬಡ ಬಡ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಾರ್ಡರ್ ಸ್ಮೂತ್ ರಿಚ್ ಪಲ್ಲು ಸಾರಿ ಇದ್ರ ಹೆಸರು ಬಂದ. ಇದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂತ 950 ರೂಪಾಯಿ ಇರೋ ಸೀರೆ ನಿಮ್ಗೆ 799 ಅಲ್ಲ 700 ರೂಪಾಯಿಗೆ ಕೊಡ್ತೀನಿ, ತಗೊಳ್ಳಿ. ಇದು ಬಂದು ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲರೂ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸಾರಿ ಹೆಂಗೆ ಮಾರಾಟ ಅಂತ ತೋರಿಸ್ತೀನಿ ನೋಡ್ರಿ. ಅವರ 1350 ರೂಪಾಯಿ ಕೊಡಕತ್ತಾರೆ. ಎರಡು ಕಡೆ ಇಬ್ಬರದು ನಾನು ಫೋಟೋ ಹಾಕಿದೆ ನಿಮ್ಗೆ. 1350 ರೂಪಾಯಿಗೆ 1500ಕ್ಕೆ ಬಂದಂಗೆ ಮಾಡ್ಕೊಳಕತ್ತಾರೆ. ಆದ್ರೆ ನಾನು ನಿಮ್ಗೆ ಹೋಲ್ಸೇಲ್ ರೇಟ್, ನಾನು ಬಿದ್ದಿರೋದ್ರಲ್ಲಿ ಒಂದು 50 ರೂಪಾಯಿ ಉಳಿದ್ರೆ ಸಾಕು ಅನ್ನೋ ರೇಟಲ್ಲಿ ನಾನು ಹೋಲ್ಸೇಲ್ ರೇಟಲ್ಲಿ ಸೀರೆ ಮಾಡ್ತಾ ಇದೀನಿ. ಯಾರಿಗಾದ್ರೂ ಬೇಕಂದ್ರೆ ಫುಲ್ ಹೋಲ್ಸೇಲ್ ಅಂಗಡಿ ಇಟ್ಕೋಬೇಕು ಅನ್ಕೊಂಡಿದ್ದೆ ನಾನು. ಹಾಗಾಗಿ ನೋಡಿ, ಇದು ನಿಮ್ಗೆ ಬೇರೆ ಕಡೆ ತಗೊಳಕ್ ಹೋಗಿ 800 900 ಮಾತಾರ, ನಾನು 650 ಕೊಡತ್ತೇನೆ ಅದನ್ನ. ಇದು ಬಂದ ನಮ್ರತಾ ಗೌಡ ಅವ್ರು ವೇರ್ ಮಾಡಿರುವಂತ ಸಾರಿ ನೋಡ್ರಿ. ನಮ್ರತಾ ಗೌಡ ಅವ್ರ ಫೋಟೋ ಹಾಕಿದೆ ನಾನು. ಅವ್ರು ವೇರ್ ಮಾಡಿರುವಂತ ಸಾರಿ ಬಂದ ನಿಮಗೆ ಬರೀ 1500 ರೂಪಾಯಿ. ಇದು ಸೇಮ್ ಅವ್ರು ಯಾವ ತರ